ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಇಲ್ಲಿ ನಮ್ಮ ಮನೆಗೆ ಪಾರ್ಸಲ್ ಬಂತು ಬೆಳಗ್ಗೆ. ಯಾರಿಪ್ಪ ಕಟ್ಕಿಟ್ ಮಾಡಿ ನೋಡೋದನ್ನ ನೀನು ಹರಿದು ಬಿಡತ್ತೋ ಹಿಂಗರಿ ಹಂಗಲ್ಲ ತಡಿ ಇದು ಮತ್ತೆ ಬೇಡ ನೀ ಕತ್ರಿ ಇದನ್ನ ಮಾಡಬೇಡ, ಬರ್ತೈತೆ ಅದು ಇಲ್ಲಿ ಇಲ್ಲಿ ಹರಿದ್ನಿ ಅಂದ್ರೆ ಬಂತು ನೋಡು. ನೀ ಡ್ಯಾಮೇಜ್ ಅದ ಮತ್ತು ನೀನು ಡ್ಯಾಮೇಜ್ ಮಾಡಿ ಟ್ರೈ ಮಾಡ್ಬೇಕು. ಕತ್ರಿ ಗೊತ್ತಾಗತ್ತಿಲ್ಲ, ಇಲ್ಲಿ ಮೇಲೆ ಗ್ಯಾಪ್ ಬಿಟ್ಟಿರ್ತಾರ ಅಷ್ಟು ಬಿಟ್ಟಿರ್ತಾರನ. ಕಟ್ ಮಾಡೋದು ನೀವು ಇಷ್ಟ. ಬೆಳಗ್ಗೆನ ಪಾರ್ಸಲ್ ಬಂದೈತಿ ನೋಡ್ರಿ. ಬೆಳಗ್ಗೆನ ಪಾರ್ಸಲ್ ಬಂದೈತಿ ಇವತ್ತು. ಈ ನೀಲಿ ಐತೆನದ ಕರಿಯೋದು ಬೇಕಂದ್ರೆ ಆಕಿ ನೀಲಿದಲ್ಲ ಕರೆದೈತಿ. ಕರಿಯೋದೈತೇನ ಅದು ಪೋಸ್ಟರ್ ಇದೈತೇನ ನೀಲಿದು ಪೋಸ್ಟರ್ ನೀಲಿದು ಬಂದೈತಿ. ನೀಲಿ ಆದ ನೀಲಿ ಐತದ. ಇಂಥದ್ದು ನಮ್ಮ ಆರಿಪ ತರಿಸ್ಯಾಡ್ರಿ ಈಗ ಆಲ್ರೆಡಿ. ಆಕೆ ಅಂದ ನಮಾಜ್ ಅದೆಲ್ಲ ಮಾಡಾಕತ್ತಾಳ್ರಿ ಆಕಿ ನೋಡಿ ಮತ್ತು ಆರಿ ಅವಾಗ ಚೇಂಜ್ ಮಾಡಿದ್ದ ಒಂದ್ಸಲ ಬಂದ್ಬಿಡ್ತೈತಿ ನೋಡಿ. ಚೇಂಜ್ ಬರ್ತೈತಲ್ಲ ಇದು ಬರ್ತೈತಿ. ನಂದು ನೋಡಿ ಹೆಂಗಿತ್ತಿದ್ದೆ ನೋಡಿ. ಇದು ಚಲೋ ಐತಲ್ಲ. 193 ಇದು. ಅದು 173. ಅರಿಪ್ ಚಲೋ ಐತಮ್ಮ. ಇದು ಅರಿಪ್ ಚಲೋ ಐತೆ. ಅದ ಎದ್ದು ಮ್ಯಾಕೆ ನೋಡೋಣ. ಕರೆಕ್ಟಾಗಿ ಹಿಡಿಯೋ, ಕರೆಕ್ಟ್ ಐತೋ ಇಲ್ಲ ನೋಡು. ಮಸ್ತ್ ಅದಾವ್ರಿ ಇವು ಸ್ಕಾರ್ಪ್. ದೊಡ್ಡದು ಐತೆ ನೋಡ್ರಿಪ್ಪ ಇದು. ಹಂಗ ಸೇಮ್ ನಂಗೆ ಇಲ್ಲ ಹಾಕೋ ನೋಡೋಣ. ಹಾಕ್ಕೊಂಬಿಡ್ತಾಳ್ರಿ ಹಿಂಗೆ ಹಾಕೊಂಡು ನಮಾಜ್ ಮಾಡಕ್ಕೆ. ನಮಗೂ ಅನುಕೂಲ ಅದು ರೀ. ಪೈಲತ್ತ ನನಗಂತ ಅದು ಒಡ್ನಿ ಕಟ್ಕೊಳಕ್ಕೆ ಇದನ್ನು ಹಾಕಿದ್ದಿಲ್ಲ, ಕರೆಕ್ಟ್ ಹಾಕಿದ್ದಿಲ್ಲ ನನಗದು. ಈಗಿಂತ ತೊಗೊಂಡಾರಲ್ರಿ ಇವರು, ಇವು ನನಗನ್ನು ಬರ್ತೈತ್ರಿ. ಕರೆಕ್ಟ್ ಐತಿ ನೋಡಕ್ಕಿದು. ಲೂಸ್ ಐತಿ ನಿಂದ. ಹೌದು, ಇಲ್ಲಿ ತೋಳು ಬರ್ತಾವ. ತೋಳು ಲೂಸ್ ಇರ್ಬೇಕು ಮತ್ತೆ. ಲೂಸ್ ಇರಬಾರ್ದು. ಹಿಂಗೆ ನಮಾಜ್ ಮಾಡ್ಬೇಕಾದ್ರೆ ಹಿಂಗೆ ಬೀಳ್ತಾವ. ನೋಡಿಕಿದು ಚಂದ ಐತಿ ನೋಡರಿಪ್ಪ, ಚಲೋ ಐತಿ. ಇಲ್ಲಿ ಮಟ್ಟ ಬೀಳ್ತೈತಿ. ಮಸ್ತ್ ಅದ, ಚಂದ ಐತಲ್ಲ. ಇಲ್ಲಿ ಸ್ವಲ್ಪ ಹಿಡಿದು ಕೊಡ್ತೇನೆ, ಹಿಡ್ಕೋಬೇಕು. ಹೇಳಿ ಒಂದು ಸ್ವಲ್ಪ ಹಿಡಿದು ಕೊಡು. ಯಾಕಿದು ಇಲ್ಲಿ ಕರೆಕ್ಟ್ ಬಂದೈತೆ ನೋಡಿಕಿದೆ. ಕರೆಕ್ಟ್ ಐತಲ್ಲ. ನಂದು ಲೂಸ್ ಬಂದೈತಿ. ಬರಾಬರ್ ಕೆಲಸ ಮಾಡ್ಕಿರವ. ದಾದಿ ದವಾಖಾನೆ ಕರ್ಕೊಂಡು ಹೋಗಿ ನನಕತ್ತಾರ ನಿನಗೆ. ಬಾಲಾಜಿ ದವಾಖಾನೆ ಹೋಗ್ಕರಂತವ್ರು. ನಿನಗಲ್ವಾ ದಾದಿ ಮಗ. ಆರಿಪ ಎಲ್ಲ ಬಾಂಡೆ ಹಾಕೊಂಡು ಹೋದ್ಲರೀಗ. ನಾನು ಗ್ಯಾಸ್ ಕಟ್ಟ ತೊಳಿಬೇಕು. ಸ್ವಲ್ಪ ರವೆ ನೆನೆ ಹಾಕ್ತೀನಿ ರೀ ಮೊಸರೊಳಗೆ. ಅಂದ್ರೆ ಟೊಮೆಟೊ ಸೆಟ್ ದೋಸೆ ಅಂತಂದು ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತಾವ್ರಿ ಅವು. ಮೆತ್ತಗೂ ಆಗ್ತಾವ್ರಿ. ಹಾಗಾಗಿ ಅದನ್ನು ಮಾಡೋಕೆ ಸ್ವಲ್ಪ ರವೆ ನೆನೆ ಹಾಕಿ ಆಮೇಲೆ ಕಡೆ ಗ್ಯಾಸ್ ಕಟ್ಟೆಲ್ಲ ತೊಳೆದು ಮಾಡಕ್ಕೆ ನಿಂದ್ರಾಕು ಆಗತ್ತೆ ಅಂತೇಳಂದ್ರಿ. ಸ್ವಲ್ಪ ಅದನ್ನೆಲ್ಲ ಹಾಕ್ಕೊತೀನಿ ರೀ ಈಗ. ಇಲ್ಲಿ ನೋಡಿರಿ, ಇದಕ್ಕೆ ರವೆ ಮತ್ತು ಅವಲಕ್ಕಿ ತೊಳೆದು ಹಾಕೀನಿ ರೀ. ಸ್ವಲ್ಪ ಜೀರಿಗೆ ಹಾಕೀನಿ ರೀ, ಮೊಸರು, ಒಣ ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕೀನಿ ರೀ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡನ್ರಿ. ನಾನು ಗ್ಯಾಸ್ ಕಟ್ಟಿ ತೊಳ್ಕೊಳ್ಳೋ ಮಟ್ಟ ಅಂದ್ರೆ ಇದು ಮಿಕ್ಸ್ ಮಾಡಿಟ್ಟಿದ್ದೆ ರೀ. ಈಗ ಇದನ್ನು ಮಿಕ್ಸಿ ಹಾಕ್ಕೊಂಬಿಡನ್ರಿ. ಈಗ ನೋಡ್ರಿ ನಾನು ಅದು ಮಿಕ್ಸಿ ಹಾಕಿದ್ದೆ ರೀ. ಮತ್ತು ಉಪ್ಪು ಹಾಕಿದ್ದಿಲ್ಲ, ನಾನು ಉಪ್ಪು ಹಾಕಿದ್ದೆ ಮತ್ತು ಸೋಡಾ ಪುಡಿ ಸ್ವಲ್ಪ ಹಾಕಿದ್ದೆ ರೀ. ಈಗ ಎರಡು ಕೂಡ ಮಿಕ್ಸ್ ಮಾಡ್ಕೊಂಬಿಡನ್ರಿ. ಇಲ್ಲಿ ನೋಡ್ರಿ ನಾನು ದೋಸೆ ತವಾದೊಳಗೆ ಈಗ ಸೆಟ್ ದೋಸೆ ಹಾಕಿದ್ದೆ ರೀ. ಸ್ವಲ್ಪ ಸಣ್ಣ ಉರಿ ಇಟ್ಟಿದ್ದೆ ರೀ ನಾನು. ಸ್ವಲ್ಪ ಜೋರು ಇಟ್ಟಿನಿ ಅಂದ್ರೆ ಬರೋಬ್ಬರ ಹಾಕವ್ರಿ. ಆದರೆ ತಿನ್ನೋಕ್ಕೂ ಟೇಸ್ಟ್ ಆಗ್ತವೆ. ಚಟ್ನಿ ಜೊತೆಗಾರ ತಿನ್ನಿರಿ, ಇಲ್ಲ ಅಂತಿದ್ರೆ ಮೊಸರು ಜೊತೆಗಾರ ತಿನ್ನಿರಿ. ಮತ್ತು ಏನು ಬೇಡಪ್ಪ ಅಂತಿದ್ರೆ ನಾನು ಖಾರ ಉಪ್ಪು ಕರೆಕ್ಟಾಗಿ ನಾ ಹಾಕ್ಬಿಟ್ಟಿನಿ ರೀ. ಹಂಗಾನು ತಿನ್ಬೋದು ರೀ ನೀವು. ನೋಡಿರಿ ಸ್ವಲ್ಪ ದಪ್ಪನ ಹಾಕೀನಿ ರೀ, ತೆಳ್ಳ ಮಾಡಲಿಲ್ಲ ರೀ, ದಪ್ಪನ ಹಾಕೀನಿ. ಇಲ್ಲಿ ದೋಸೆ ರೆಡಿ ಆಗತ್ತವ ರೀ. ಸೆಟ್ ದೋಸೆ ಟೊಮೆಟೊ ಸೆಟ್ ದೋಸೆ ಇವು. ಅಮ್ಮಾಗ ಹಾಕಿಟ್ಟಿನ ಏನು ತಿಂತೀನಿ ಅಂತಾರೆ. ದವಾಖಾನೆ ಹೋಗಿ ಅಂತಾರೆ ಈಗ ಅವ್ರು ನಿನಗೆ. ಇಲ್ಲ ತಿಂತಾರೆ ತಗೋ. ಅದು ನಾನು ಬರೋಬರ ಅಂತೇಳಿ ತಿನ್ನೋಲ್ರ ಅಂತಂದಿದ್ದೆ. ಮತ್ತು ಹೋಗಿ ಬರ್ಬಿಟ್ಟು ಲೇಟ್ ಆಗೈತಿ. ಹೌದಾ. ಚಲೋ ಅನ್ಸ. ಎಲ್ಲ ಅರಿಪಗೊಂದು ಬರೋಬರ ಮಾಡ್ಕೊಡ್ತೀನಿ ರೀ. ಇದು ಅಮ್ಮ ಕಾಯಿ ಕೊಟ್ಟು ಕಳಿಸಿದ್ರಿ ಅನ್ನ. ಇದಾಗ ಅರಿಪಾಗ್ರಿ ಅಮ್ಮ ಅನ್ನತ್ತಿರೋಣ. ನಾ ಹೇಳಿಲ್ರಿ, ನಮ್ಮ ಮನೆಯವ್ರ ಕೆಲಸ ಮುಗೀತಂದ್ರೆ ಒಂದು 4 ಪ್ಯಾಕೆಟ್ ಹಾಲು ಬಂದು ಅಂದರೆ ಕೆಲಸ ಮುಗೀತು ಅಂತ ಅರ್ಥ ಮಾಡ್ಕೋಬೇಕು ಅಂತಂದು ಬಂದ್ರೆ 4 ಪ್ಯಾಕೆಟ್ ಹಾಲು. ಚಿಕನ್ ಬಂತಂತ್ರಿ. ಮತ್ತು ಅದೇನು ಕೆರೆಗೆ ಹೋಗೋದನ್ರಿ ಅದು. ಅದ ಪಾಪ ಕೈ ಬಿಟ್ಟು ಆಡಿದ್ರೆ ಸಾಕಾಗೈತ್ರಿ. ಮಾಡಿ ಮತ್ತೆ ನಮ್ಮ ಆಸಿಪ್ ನೋಡಿ ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಬೆಳಗ್ಗೆ ಎದ್ದು ಮಕ್ಕೊಂಡ್ರಿ. ಗಾಡಿ ಸಾಮಾನು ನೋಡ್ರಿ ಈಗ ಅದು ಅಷ್ಟು. ಒಬ್ರು ಕಮೆಂಟ್ ಮಾಡಿರಿ, ಗಾಡಿ ಓಡ್ಸೋಕ್ಕಾಗತ್ತಾ ಅಂತಂದು. ಅಯ್ಯೋ ದೊಡ್ಡ ದೊಡ್ಡ ಹೀರೋ ಹೊಂಡನ ಓಡಿಸ್ತಾನೆ ರೀ. ಅವನು ದೊಡ್ಡ ದೊಡ್ಡ ರೀ. ನಮ್ಮ ಬಾಬಾ ತೊಗೊಂಡ್ರಿ, ದೊಡ್ಡ ದೊಡ್ಡ ಭಯ ತೊಗೊಂಡ್ರಲ್ರಿ. ಅಂಥದ್ದು ಸಹಿತ ಗಾಡಿ ಓಡಿಸ್ತಾನೆ ರೀ ಅವನು. ಗಾಡಿ ಓಡಿಸೋದ್ರೊಳಗೆ ಎಕ್ಸ್ಪರ್ಟ್ ರೀ ಅವನು.
ಅವ್ನ ಕೈ ನೋಡಿ ಪಾಪ ಯಾರೋ ಒಬ್ರು ಕಮೆಂಟ್ ಮಾಡ್ಯಾರ ಓಡ್ಸಕ್ಕೆ ಬರ್ತೈತಿ ಏನ್ರಿ ಅಂತಂದು ಓಡಿಸ್ತಾನೆ ರೀ. ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೋರಿ ಅಂತಂದು ಹೇಳ್ಯಾರಿ. ಇಲ್ಲಿಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಚಲೋ ಬರಂಗಿಲ್ಲ ಬಿಡ್ರಿಪ್ಪ, ಬರೀ ರೊಕ್ಕ ಹಾಕೋದ್ರಿ ಮತ್ತು ಅದಕ್ಕೂ ವಾಪಸ್ ಬರೀ ರಿಪೇರಿ ಅಂತಂದ್ರಿ. ಅದಕ್ಕೆ ಸ್ವಲ್ಪ ತ್ರಾಸ ಆದ್ರೆ ಹೊಲ್ದಕ್ಕೆ ಹೊಸದ ತೊಗೊಂಡ್ರೆ ಆಯ್ತು. ಅವ್ನು ದುಡಿಯಾಕತ್ರಿ, ಅವ್ನ ಜವಾಬ್ದಾರಿ ಅದು ಅಂಥೇಳಿ ಅಂದು ನಾನು ಮಾಡಾಕತ್ತೀನಿ ರೀಪ್ಪ. ಏನಾಕತ್ತಿ ಅಂದ್ರೆ ಮತ್ತು ಬಂದವ್ ನಂಗೆ ಒಟ ಅದನ್ನ ಹಚ್ಚೇನ್ರಿ ಅವ್ನು. ಇವಾಗ ಚಿಕನ್ ಯಾಕೆ ತರ್ಬೇಕಾಯ್ತು ಬಿಡ್ರಿಪ್ಪ ಇದು. ನಮ್ಮ ಮನೆಯವ್ರಿಗೂ ಟೊಮೆಟೊ ಸೆಟ್ ದೋಸೆ ರೆಡಿ ಹಾಕತ್ರಿ. ಇದು ನೋಡಿ ನಾನು ಚೌಳಿಕಾಯಿ ಹುರಿಯಾಕತ್ತೀನಿ ರೀ. ಬೇಳೆ ಸಾರು ಮಾಡಿದೆ, ಅನ್ನ ಮಾಡಿದೆ ರೀ, ರೊಟ್ಟಿ ಅದಾವ ರೀ. ಪನ್ನೀರ್ ಹಾಕಿ ಅಮ್ಮನ ಉಂಡಿಲ್ಲ, ನಾವು ಉಂಡಿಲ್ಲ, ಹಂಗದವು. ರೊಟ್ಟಿ ಏನು ಮಾಡೋಂಗಿಲ್ಲ. ಅದು ಇದು ಚಿಕನ್ ತೊಗೊಂಡು ಫ್ರಿಜ್ನೊಳಗೆ ಇಟ್ಟಿನಿ ನಾನು. ಅದು ಹುಡುಗರು ಬಂದು ಮಾಡ್ತಾವನ ಅಂತಂದು. ಈಗ ಶನಿವಾರ ಐತಿ ಬರೋವಲ್ರಿ ಅರ್ಶಿಯರಿನ. ಅರ್ಶಿಯ ಚಲೋ ಮಾಡ್ತಾವ ಅಂತಂದು ನಾನು ಅವತ್ತು ತೋರ್ಸ್ಕೊಂಬಂದು ಅಷ್ಟೇ ರೀ. ಗುಳಿಗೆ ಎರಡು ಟೈಮ್ ತೊಗೊಂಬಂದಿನಿ ಗುಳಿಗೆ ರೀ. ಉಳ್ಕಿ ಟೈಮ್ ಗುಳಿಗೆನ ತೊಗೊಂಡಿಲ್ಲ, ಬರೀ ನೀರು ಕಾಸೋದು, ಗಿಟ್ಟು ಹಾಕೊಳ್ಳೋದು, ಉಗ ತೊಗೊಳೋದು, ಬರೀ ಅದನ್ನ ಮಾಡತ್ತೀನಿ ರೀ. ಗುಳಿಗೆ ಬೇಡ ಅಂತ ಕೇಳಂದ್ರಿ. ಕಡಿಮೆ ನಾನು ಸ್ವಲ್ಪ ನೋಡ್ರಿ ಅದು. ಮತ್ತೇನೋ ಅಮ್ಮವರು ಬಂದಿಲ್ಲ, ಬಾಲಾಜಿ ಹಾಸ್ಪಿಟ್ಲಿಗೆ ಹೋದರು. ಈಗ ಅವ್ರಿಗೆ ರೀ ಇದು ಅಡಿಗಿರಿಗೆ ಅದೇನು ರೀ ಚಿಕನ್ ಇದು ಮಾಡಿದ್ರೆ ಅಂದ್ರೆ ಚಲೋ ಆಕೈತೆ ಅನ್ನಕತ್ತೀನಿ ರೀ. ಅರ್ಶಿಯರ್ ಬರ್ದಿದ್ದಿಲ್ಲ ರೀ ಇನ್ನು. ಚೌಳಿಕಾಯಿ ಸ್ವಲ್ಪ ಕೆಂಪು ಚೌಳಿಕಾಯಿ ಪಲ್ಯ ಮಾಡಿಬಿಡಂರಿ. ಬಂದರೆ ಅರ್ಶಿಯ ಸಾನಿ ಕರೆಕ್ಟ್ ಆಯ್ತಾ ಅರ್ಶಿಯ? ಹೌದೌದು, ಅಪ್ಪ ಹೇಳಕತ್ತಿದ್ದಾಳೆ ಲೂಸ್ ಆಗೈತಿ ಅಂತೇಳಂದು. ಸ್ವಲ್ಪ ಇದು ಚಿಕನ್ ಐತಿ, ಬಿರಿಯಾನಿ ಮಾಡ್ತೀರಿ? ಮಾಡ್ತೀನಿ ಒಲ್ಲೆ, ಆಮೇಲೆ ಒಲ್ಲೆ ಅನ್ಬೇಡ, ಈಗ ಹೇಳ್ಬಿಡು. ಉಳ್ಳಾಗಡ್ಡಿ ಹಚ್ಚಲೇ ನಾನು. ಸಾನಿನ ಮದ ಆತು ಉಂಟಾಕಿನ ಪಟ ಮಾಡಿಬಿಡು. ಇದು ದವಾಖಾನೆ ಹೋಗ್ಯಾರಮ್ಮ ಅವ್ರು, ಬಾಲಾಜಿ ಆಸ್ಪತ್ರೆಗೆ ಹೋಗ್ಯಾರ. ಸೆಟ್ ದೋಸೆ ಹಿಟ್ಟಿತ್ತಲ್ರಿ, ಅದನ್ನು ಮಾಡ್ಕೊಳಕತ್ರ ಅವ್ರು. ನಾನು ಉಳ್ಳಾಗಡ್ಡಿದು ಹೆಚ್ಚು ಮಾಡಲ. ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಕೂಡ ಹೆಚ್ಚಿಬಿಡ್ಲೆ. ನಿನಗೇನು ಬೇಕು ಹೇಳು, ಹೆಚ್ಚ್ತೀನಿ. ಉಳ್ಳಾಗಡ್ಡಿ ವಿಚಿತ್ರಕ್ಕೆ ಹಾಕ್ರಿಪ್ಪ ನಮಗೆ. ಒಂದು ಹೆಚ್ಚಿನ ರೀ, ದೊಡ್ಡದವು ಕಣ್ಣಾಗೆಲ್ಲ ನೀರು ದಾದ ಹೇಳಕತ್ತು. ನಮ್ಮ ನಬೀಲ್ ಬಂದಲ್ಲಿ ಕಿಟಕಿಯಾಗ ಕುಂದಿರ್ತಾನೆ ರೀ. ಇವ್ರು ಮಾಡೋದು ನೋಡಿ ದೀದಿ ಮುಜ್ಜೆ ಬಿ ಹೊನ ಪರೋಟ ಅಂತ ಆಗತ್ತಾನೆ. ಎಲ್ಲಿ ಹೋದ್ನೆ ಅವನು? ಪ್ಲೇಟ್ ತಗೊಂಬಂದು ನಾನು ತಗೊಂಬರ್ಕೊ ಏನೋ ಏನು ಮಾಡಕ್ಕೆ ಏನೋ. ಮತ್ತು ಅವ್ರು ಕರ್ಕೊಂಬಂದು ನಾನು ಪರೋಟ ಕೊಡಿಸ್ಬಾ ಅಂತಂದ. ಹಾಂ ಕೊಟ್ರಿ ಮಾವು ಕೊಟ್ಟು ಕಳಿಸ್ರಿ ಮೊದಲು. ಚಲೋ ಹಾಕತ್ತವಿಲ್ಲ ಅವು? ಜಗಳ ಮಾಡ್ರಿ ಮೊದಲು ಒಂದು ಸ್ವಲ್ಪ ಜಗಳ ಮಾಡ್ರಿ. ಎದ್ರ ಚಟ್ನಿಗೆ ಇದ್ದೀವ ನೀನು? ನಮ್ಮ ಅರ್ಶಿಯರು ನಾಷ್ಟ ಮಾಡಾಕತ್ರಿ ಇಬ್ಬರು. ಸಾನೇನು ಆಕಿನ ಟಿ ನೋಡ್ಕೊಂತಲ್ಲಿ ಹೊರ ಕುಂತಾಳ್ರಿ. ಈ ಉಳ್ಳಾಗಡ್ಡಿ ಕರೆದು ಬಿಡ್ತೀನಿ ರೀ, ಕರಿಬೇಕಂತ. ಕರಿದಿಡಮ್ಮ ಅವನು ಸ್ವಲ್ಪ ಅಂದ. ಹ್ಞೂ ಅಂತೇನಿ ಅಂದ್ರೆ ಬಂದು ಆಕಿ ಚಿಕನ್ ಮಿಕ್ಸ್ ಮಾಡಿ ಇಟ್ಬಿಡ್ತಾಳ್ರಿ. ಅದಕ್ಕೆಲ್ಲ ಮಸಾಲೆ ಅದು ಹಚ್ಚಿ ಅಲ್ಲಿ ಮಟ ನಾನು ಇನ್ನೂ ಬಟ್ಟೆ ಬಿಚ್ಚಿ ಹಾಕ್ಬಿಡೋಕಲ್ರಿ ಶಾಲಿವು. ಅಲ್ಲಿ ಮಟ ಅವ್ನು ಕರೆದು ಬಿಡ್ತೀನಿ ರೀ ನಾ. ಇಲ್ಲಿ ನೋಡಿ ಟೊಮೆಟೊ, ಪುದೀನ ಮತ್ತು ನಿಂಬೆಹಣ್ಣು ಹೆಚ್ಚಿಟ್ಟಿನಿ ರೀ. ಇಲ್ಲಿ ಚಿಕನ್ ತೊಗೊಬಂದು ಅರ್ಶಿಯ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಾಳ್ರಿ. ಅಲ್ಲಿ ಪಾಲಕ್ಕೆ ತೊಳೆದು ಹೆಚ್ಚಿಟ್ಟಿವಿ ರೀ. ಮತ್ತು ಇಲ್ಲಿ ಹಸಿ ಅಲ್ಲ ರೀ, ಆಮೇಲೆ ಕಡೆ ಹಸೆಕಾಯಿ ಮತ್ತು ಬೆಳ್ಳುಳ್ಳಿ ರೀ ಜಜ್ಜಿ ಕೊಟ್ಟೀನಿ ರೀ. ಅದನ್ನು ಇದು ಕೊತ್ತಂಬರಿ ಮೆಣಸಿನ್ಕಾಯಿ ಇದು ಮಾಡೀನಿ. ಇದು ಉಳ್ಳಾಗಡ್ಡಿನೂ ಕರಿಯಾಕತ್ತವ್ರಿ. ಈಗ ಮಿಕ್ಸ್ ಮಾಡ್ತೀನಮ್ಮ ಚಿಕನ್. ಯಾವ ಬಿರಿಯಾನಿಮ್ಮ ಇದು? ಉಣಕಲ್ ಸ್ಪೆಷಲ್ ಬಿರಿಯಾನಿಯಾ? ಇದೇನು ಹೊಸದು ಕೇಳಿದ್ನಲ್ಲ. ಹೊಸ ಸ್ಪೆಷಲ್ ಇದೆ ಮತ್ತೆ. ಹೌದನ? ಹ್ಞೂ ನೋಡ್ರಿ, ನಾ ಲಿಯರ್ ಬಿರಿಯಾನಿ ಹೇಳ್ತಾನಂತ ನಾ ಮಾಡೀನಿ. ಪ್ರತಿ ಸಲ ಅದೇನು? ಹಾಂ, ಇವತ್ತು ಸ್ವಲ್ಪ ಚೇಂಜ್ ಅನೀಗಿದು. ಹ್ಞೂ ಚಲೋ ಆಯ್ತು ಬಿಡುವ. ನೋಡ್ರಿಪ್ಪ, ಹುಬ್ಬಳ್ಳಿಯ ಉಣಕಲ್ ಸಾಯಿನಗರದ ಸ್ಪೆಷಲ್ ಅರ್ಶಿಯ ಬಿರಿಯಾನಿ ರೀ. ಅರ್ಶಿಯ ದಮ್ ಬಿರಿಯಾನಿ ರೀ. ಮತ್ತು ಅಷ್ಟದಾಗ ಗೊತ್ತಾಗುತ್ತೆ ನೀವು ಉಣಕಲ್ ಅಂದ್ರೆ ಯಾವಾಗ ಗೊತ್ತಾಗ್ಬೇಕು? ಹುಬ್ಬಳ್ಳಿ ಇಡಬೇಕು ಫಸ್ಟ್. ಒಬ್ಬ ಇದ್ರೆ ನೀನು ಉಣಕಲ್ ಗೊತ್ತಾಗುತ್ತೆ. ಹಾಕ್ಬಿಡು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಚಟ್ನಿ ಇಲ್ಲಿ ತೊಗೊರ್ಬ ಹಾಕ್ಬಿಡು. ಅವಡ ಜೋಡು ಜಜ್ಜಿನ ಅದನ್ನ ಏನು ಹಾಕ್ತೀನಿ ನೋಡಿ ಹೇಳ ಪಟ. ಟೊಮ್ಯಾಟೊ. ನಿಂಬೆಹಣ್ಣು ತಗೋ ಕಡೆಗೆ.
ಆಮೇಲೆ ಗ್ರೇವಿ ಒಳಗೆ ಹಿಂಡು ಒಂದ್ಬಿಟ್ಟು ಆಮೇಲೆ ಈಗ ಹಿಂಡ್ಬೇಡ ಇದನ್ನ ನಿಂಬೆಹಣ್ಣು ಪುದೀನ ಪುದೀನ ಹಾಕು ಪಾಲಕ ಹಾಕು ಮೆಂತ್ಯ ಇದ್ರೂ ಹಾಕ್ಕೊಳ್ರಿ ಚಲೋ ಆಗುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಕ್ರಿ ಆಮೇಲೆ ಮತ್ತು ಇದು ಉಪ್ಪು ಗರಂ ಮಸಾಲ ಧನಿಯಾ ಪೌಡ್ರ್ ಜೀರಿಗೆ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಇವೆಲ್ಲ ಇದ್ರೊಳಗೆ ಹಾಕಿದ್ದೀನಿ ಹಾಕ್ಬಿಡ ಈಗ ಮಿಕ್ಸ್ ಮಾಡಿಬಿಡೋದ್ರಿ ಚಲೋ ಇದನ್ನ ಹಾಕಿ ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕಿ ಮೆನ ಸ್ವಲ್ಪ ಉಪ್ಪು ಕಡಿಮೆ ಕಚ್ಚೋದು ಫ್ರೈ ಅದು ನಾವು ನಾಳೆ ಬಂದ್ ಮಾಡೋದು ಹೊತ್ತಕ್ಕೆ ನಿಂದ್ರೆ ತೊಂಬತ್ತೀನಿ ಸಾಕಷ್ಟ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಒಬ್ಬರು ಪಾಪ ನಮಗೆ ಕಮೆಂಟ್ ಮಾಡ್ಯಾರಿ ಇದು ಸ್ಪೂನು ಉಪಯೋಗಿಸ್ರಿ ಅಂದು ನಮ್ಮ ನೀವು ನೋಡಿರಿ ಸ್ವಲ್ಪ ಕಡಿಮೆನೇ ಇರ್ಬೇಕು ರೀ ಉಪ್ಪು ಜಾಸ್ತಿ ಆಗಂಗಿಲ್ಲ ರೀ ಸ್ವಲ್ಪ ಜಾಸ್ತಿ ಆತಂದ್ರೆ ಮತ್ತೆ ನಾವು ಅದನ್ನ ಬಿಟ್ಟು ಬೇರೆದು ಮಾಡ್ಬೇಕಾಗತ್ತೆ ರೀ ಅಡ್ಗೆ ರೀ ಹಂಗೆ ಆಗ್ಬಿಡತ್ತೆ ರೀ ಉಪ್ಪು ಆದ್ರೆ ತಿನ್ನೋದಿಲ್ಲ ರೀ ನಮ್ಮಮ್ಮ ರೀ ಸ್ವಲ್ಪ ಕಡಿಮೆನೇ ಇರ್ಬೇಕು ಉಪ್ಪು ರೀ ನಮಗೆ ಅದೇನಕೈತಿ ಚಮಚೆ ಇಲ್ಲ ಅಂತಂದ್ರೆ ನನಗೆ ಗೊತ್ತನೇ ಆಗೋಲ್ತು ರೀ ನಮ್ಮ ಆರಿಪಾಗಂತ ಏಪ ಉಪ್ಪಿಟ್ಟು ಉರ್ಲ ಮಾಡ್ಬಿಡ್ತಾರೆ ಚಮಚೆ ಯೂಸ್ ಮಾಡಿಲ್ಲ ಅಂದ್ರೆ ಹಾಗಾಗಿ ಸ್ವಲ್ಪ ಕೈಲಿಂತನೇ ಇದು ಮಾಡ್ತೀವಿ ರೀ ನಾವು ಅದು ಸ್ವಲ್ಪ ನೋಡೋರಿಗೆ ಇದು ಅನ್ನಿಸ್ತೈತಿ ಏನು ರೀ ನೋಡೋಣ ರೀ ಟ್ರೈ ಮಾಡ್ತೀನಿ ರೀ ಇದ್ರಲಿಂತನ ಚಮಚಲಿಂತನ ಹಾಕೋದ್ರಿ ಸ್ವಲ್ಪ ಒಳಗಡೆಯಿಂದ ಹಾಕಿ ಇದು ಮಾಡಿಬಿಟ್ಟು ಆಮೇಲೆ ತೊಗೊಂತೀವಿ ಅವನ್ನ ಸುಡ್ತಾವ ನೋಡು ಅದಿಲ್ಲ ಚಮಚಲಿಂತ ಹಾಕಿ ಚಮಚಲಿಂತ ಉಳ್ಳಾಗಡ್ಡಿ ನೀವು ಎಷ್ಟು ಹಾಕ್ತೀರಿ ಅಷ್ಟು ಚಲೋ ನೋಡ್ರಿ ಉಳ್ಳಾಗಡ್ಡಿ ಹುಳಿ ಬೇಕ್ರಿ ಮೊಸರು ಇಷ್ಟು ಡೆಕೋರೇಟ್ ಮಾಡಕ್ಕೆ ಇಟ್ಬಿಡು ಈಗ ನಾವು ಸ್ವಲ್ಪ ಮಿಕ್ಸ್ ಮಾಡಿಟ್ಬಿಟ್ರೆ ಮುಗೀತ್ರಿ ಹೌದಿಲ್ಲ ಮಿಕ್ಸ್ ಮಾಡಿಬಿಡು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅದಕ್ಕೆ ಸ್ವಲ್ಪ ವೈಟ್ ಆತಂದ್ರೆ ಬಿರಿಯಾನಿ ಚಲೋ ಆಕೈತಿ ಅದಕ್ಕೆ ಒಣ ಖಾರ ಬೇಡ ಅರ್ಶಿನ ಪುಡಿ ಬೇಡ ಅಂತ ಏನು ರೀ ಮತ್ತು ಇದು ಸ್ಪೆಷಲ್ ಬಿರಿಯಾನಿ ಅಲ್ರಿ ಅರ್ಶಿನದಂತ ಉಣಕಲ್ ಸ್ಪೆಷಲ್ ಬಿರಿಯಾನಿ ಅಂತ್ರಿ ಈಗ ನೋಡಿರಿ ಈಗ ಅನ್ನ ಮಾಡ್ಕೊಳಕ್ಕೆ ನೀರಿಟ್ಟಾಡ್ರಿ ಉಪ್ಪು ಹಾಕಿ ಒಂದಿಟ್ಟು ಕರೆಕ್ಟಿಗೆ ಎಲ್ಲ ಹಾಕಿದೆ ರೀ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಹಾಕಿ ಮತ್ತೇನು ಹಾಕ್ತೀನಿ ನೋಡಿ ಕೊತ್ತಂಬರಿ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಒಣ ಮಸಾಲೆ ಚಕ್ಕಿ ಏಲಕ್ಕಿ ಲವಂಗ ಅದೆಲ್ಲ ಆಮೇಲೆ ಮತ್ತು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಇದ್ರೊಳಗೆ ಹಾಕ್ಕೊಂಡ್ಬಿಡೋದು ಅದ್ರೊಳಗೆ ಹಾಕ್ಕೊಂಬಿಡುವ ಅದನ್ನ ಒಂದು ತಗೋಬಿಡ ಈಗ ಆ ಕಡೆ ಇದಕ್ಕೆ ಇಡ್ತೀಯ ಗ್ರೇವಿ ಮಾಡೋಕೆ ಈ ಕಡೆ ಗ್ರೇವಿ ಮಾಡೋಕೆ ಡಬ್ರಿ ಕಾಯ್ಕಿಟ್ಲ್ರಿಗೆ ಅದು ಒಳಗಡೆ ಕರೆದು ಎಣ್ಣೆ ಇತ್ತಲ್ರಿ ಅದನ್ನ ಹಾಕಾಕತ್ಲ ಹಾಕು ಬೇಡ ಸಾಕು ಜಲ್ದಿ ಕಾಯ್ತೈತೆ ನೋಡಿ ಡಬ್ರಿ ತೆಳಗಿರ್ತಾವಲ್ಲ ಅದು ಕಾಯ್ತಂದ್ರೆ ಚಿಕನ್ ಹಾಕೊಂಬಿಡಿ ಆಮೇಲೆ ನೋಡಿ ಖಾರ ಉಪ್ಪು ಹಾಕಾಕ್ತದೆ ಬೇಕಂದ್ರೆ ಅದಿಲ್ಲ ಹಾಕು ಬಿಸಿ ಆಗೈತೆ ನೋಡಿ ಎಲ್ಲ ಮಸಾಲೆ ಇದ್ರಾಗ ಹಾಕಿರ್ತೀವಲ್ರಿ ಮತ್ತು ಅದ್ರಾಗ ಏನು ಹಾಕುವಂಥದ್ರಲ್ಲ ಖಾರ ಉಪ್ಪು ಅಷ್ಟ ನೋಡಿ ಹಾಕೋದ್ರಿ ಕಡಿಮೆಗಿತ್ತಂತೇಳಿದ್ರೆ ಆ ಕಡೆ ನೀರು ಕೂತಂದ್ರೆ ಒಂದು ಕೆ ಜಿ ಅಕ್ಕಿ ಹಾಕೊಂಬಿಡೋದ್ರಿ ಫಸ್ಟ್ ಟೈಮ್ ಅಂತ ಈಕಿ ವೈಟ್ ಮಾಡಾಕತ್ತದ್ದು ಸ್ಪೆಷಲ್ ಮಾಡಾಕತ್ತಿತ್ತು ತಗೋರ್ವಾ ಮುಚ್ಚಿಬಿಡೋದ್ರ ಮೇಲೆ ಕೈ ಅಡಿಗೆ ಅದನ್ನ ಸ್ಟೀಲಿನ ಪರಾತ್ ಇತ್ತಲ್ಲದೆ ಎಲ್ಲ ಐತದ ಅದನ್ನ ತರ್ಬೇಕು ಸ್ಟೀಲಿನ ಪರಾತ್ ಆಚೆ ಕಡೆ ಮನೆಗೆ ಐತೆ ನೋಡು ಇಲ್ಲಿ ನಾವು ಒಂದು ಕಲ್ಪನ ಮೇಲೆ ಸ್ವಲ್ಪ ಅಕ್ಕಿ ಹಾಕೊಂಬಂದಿ ನಿಂಬೆಹಣ್ಣು ಹಿಂಡಿದೆ ಹೌದಾ ಕಡಿಮೆ ಮತ್ತು ನೋಡಿ ಇನ್ನೂ ಸ್ವಲ್ಪ ಹಾಕಿದ್ದೆ ಅದಕ್ಕೆ ಆಮೇಲೆ ನೋಡಿ ಹಾಕೋಣ ತೋರು ಅಂತ ಹೇಳಿದ್ದು ನೋಡಿ ಹಾಕಿ ಮತ್ತು ಉಪ್ಪಟ್ಟಿವ್ರಿ ಮಾಡ್ಬಿಡ ಅಮ್ಮ ಹಾಕು ಇವು ಅಕ್ಕಿ ಹಾಕ್ಲೇನ ನೋಡೋದು ಕುದಿಯಾಕತ್ತನ ಕುದಿ ಬರಕತ್ತ ಇವನ್ನ ಅಕ್ಕಿ ತೊಳೆದು ಹಾಕಿಬಿಡ ಹಂಗಾರ ನಮ್ಮ ಸಾನಿ ಯಾಕೆ ಮಕ್ಕಂದ ಬತ್ಲ ಉಂಡ ಸನಿ ನಿದ್ದೆತ್ತ ನಮ್ಮ ಮಕ್ಕ ತಡಿ ಬೇರೆ ಅದ್ರ ಹೊಸ್ತು ಒಡ್ನು ಹಚ್ಕೊಂಡಿಯಲ್ಲ ಬೇಡ ಅಂತಗಿ ಅಲ್ಲಿ ಗ್ರೇವಿ ರೆಡಿ ಹಾಕತ್ರಿ ಉಳ್ದಂಥ ಮೆಣಸಿನ್ಕಾಯಿ ರೀ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಿಲ್ರಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಕೊಳ್ಳಿ ಕೊತ್ತಂಬರಿ ಲಾಸ್ಟಿಗೆ ಅದು ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು ತಗೋದು ವೈಟ್ ಬಿರಿಯಾನಿ ರೂಪಾಯಿ ಇದು ನೋಡಿರಿ ಇದೊಂಥರ ಟೇಸ್ಟ್
ಅವ್ರ ಅಕ್ಕ ನಿನ್ನೆ ಮನೆ ಉಪ್ಪಿಟ್ಟು ಮಾಡಿದ್ರಲ್ರಿಪ್ಪ ಅದ್ರ ತಿನ್ನಕ್ಕೆ ಮೊಸರು ತೊಗೊಂಬಂದೆ ಇಟ್ಟಾಡಿ ಹಿಂದೆ ಕತ್ತ ಸರ್ಸಿ ಇಟ್ಟಾಡ್ರಿ ಈಕಿ ಕಾಣ್ಲಾರ್ದಂಗೆ ನಾ ಈಗ ಹುಡುಕೇ ಬಿಟ್ಲು ನೋಡಿ ಕಡೆಗಿನ ಹಾಕಾಕತ್ರಿ ಮೊಸರು ಯಾಕಂದ್ರೆ ಅದು ಎಷ್ಟು ಹುಳಿ ಹಾಕೈತೆ ಅಷ್ಟು ಟೇಸ್ಟ್ ಜಾಸ್ತಿ ರೀ ಅದು ಅಷ್ಟೇ ಹೆಚ್ಚು ಹಿಂಡು ಬಿಡು ಮತ್ತೆ ಚಲೋ ಆಕೈತಿ ಆಕಿಗೆ ಉಪ್ಪಿಟ್ಟು ಅದು ಮಾಡಿದ್ರೆ ಮೊಸರು ಬೇಕು ಯಾರಿಪ್ಪ ಅದು ಅಂದ್ರೆ ಉಪ್ಪಿಟ್ಟು ತಿಂತಾಡ್ರಿಕೆ ತಂದಿಲ್ಲ ಈಕಿ ಮೊಸರು ಹಾಕ್ಯಾಬಿಟ್ರೆ ಕಡೆಗಿನ ಲಾಸ್ಟ್ ನಾ ಇರ್ತಾರಿವ ನಿಂಬೆಹಣ್ಣು ಬದಾವ ಅಂತ ಹೇಳಿದ್ರು ಮೊಸರು ಹಾಕಿದ ಟೇಸ್ಟೇ ಬೇರೆ ತಡಿ ಅಂತಂದು ಸಿಕ್ತಲ್ಲ ಹಾಕ್ತೀನಿ ಅಂತಂದು ಇಲ್ಲಿ ನಮ್ಮದು ಚಿಕನನ್ನು ರೆಡಿ ಆತ್ರಿ ಗ್ರೇವಿ ಆಮೇಲೆ ಅನ್ನನೂ ಒಂದು 50% ಕುತ್ರಿ ಅದು ಅದನ್ನ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಇದು ಮಾಡ್ಬೇಕು ಇದನ್ನು ನೀರು ಬಸ್ಬಿಡ್ಬೇಕಲ್ರಿ ಇದ್ರೊಳಗೆ ಹಗರ್ಗೆ ಹಾಕ್ಬೇಕು ನೋಡುವ ಒಂದು ಹಗರ್ಗೆ ಹಾಕಿ ಇಲ್ಲಿ ನೋಡಿರಿ ಅರ್ಧ ಗ್ರೇವಿ ಇದ್ರೊಳಗೆ ತೆಗ್ದೀವಿ ಈಗ ಅರ್ಧ ಗ್ರೇವಿ ಅದ್ರಾಗ ಬಿಟ್ಟು ಅರ್ಧ ಅನ್ನ ಹಾಕೊಂಬಿಡೋದ್ರಿ ಈಗ ಅದ್ರೊಳಗೆ ಅರ್ಧ ಹಾಕಿಬಿಡು ಈಗ ಒಂದು ಉಳ್ಳಾಗಡ್ಡಿ ಇದು ಕೊತ್ತಂಬರಿ ಹಚ್ಕೊಳ್ಳೇನ ಸಾಕು ಬಿಡ್ರಿ ಮ್ಯಾಲೆ ಹಾಕೋಣ ಮೇಲೆ ಹಾಕೋಣ ಬೆನ್ಕ ಅನಿಸ್ತೈತಿ ಸುತ್ತೂರಿ ಹಾಕಿಬಿಡು ಗ್ರೇವಿ ಮಸ್ತ್ ಭಾಳ ಆಗ್ತವೆ ಅನ್ನ ಸ್ವಲ್ಪ ಗಂಟೆ ಐತಿ ಇಲ್ಲ ನಾನು ಮುದ್ದೆ ಆಗ್ಬಿಡೈತಿ ನೋಡ್ರಿಪ್ಪ ನಮ್ಮ ಸಾಯಿನಗರದ ಉಣಕಲ್ ಸಾಯಿನಗರ ಸ್ಪೆಷಲ್ ಬಿರಿಯಾನಿ ರೀ ಅರ್ಶಿ ಏನಾಗತ್ತ ನಾವಳೆ ಹೇಳಿದ್ಬಿಟ್ಟು ನಮ್ಮ ಹೋಗ ಅಂತಂದು ತಗ ಅನ್ನ ಹಾಕಿ ನನಗೂ ನೆಗಡಿ ಆಗಿತ್ತು ಚಲೋ ಆತ ಅರ್ಶಿ ಅದಕ್ಕೆ ನಾನು ಮಾಡಿದ್ದಿಲ್ಲ ಏನು ನಿಮ್ಮಪ್ಪ ಜಲ್ದಿ ತೊಗೊಂಬಂದು ಕೊಟ್ರು ಈಗಾಗಲ್ಲ ಮಳೆ ಈಗ ಹೆಚ್ಚಲೆ ಕೊತ್ತಂಬ್ರಿ ಈ ಉಳ್ಳಾಗಡ್ಡಿ ಹಾಕ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಅಷ್ಟು ಹಾಕಿಬಿಡೋನು ಉಳ್ಳಾಗಡ್ಡಿ ಹಾಕಿರಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಫುಡ್ ಕಲರ್ ಹಾಕ್ತೀಯಾ ಬ್ಯಾ ಬಿಡುವ ಫುಡ್ ಕಲರ್ ಇಲ್ಲ ತಂದ್ರೆ ಸ್ವಲ್ಪ ಹಾಕೊಂಡು ತಡಿ ಚಲೋ ಕಾಣಿಸ್ತೈತಿ ಹಂಗಂದ್ಯಾ ಒಂದೊಂದು ಅನ್ನ ಹಸಿರು ಒಂದೊಂದು ಅನ್ನ ಕೆಂಪು ಬಂದ್ರೆ ಚಲೋ ಕಾಣಿಸ್ತೈತಿ ಕೆಂಪು ಇದಿಲ್ರಿಪ್ಪ ಫುಡ್ ಕಲರ್ ಇಲ್ರಿ ಹಸಿರದೊಂದು ಹಾಕಕತ್ಲ ಸಾಕು ಬಿಡಿ ಇಷ್ಟ ಮತ್ತೇನು ಹಾಕ್ಬಿಡ ಏ ಬೇಡ ಬೇಡ ಸಾಕು ಮುಚ್ಚಿಡೋ ಹೇಳ ಈಗ ದಮ್ ಬಿಟ್ಬಿಡದ್ರಿ ಈಗ ಸಣ್ಣ ಊರಿಲಿಂತ ಅವ ಹೋಗ್ತೈತೆ ಅದು ಹೋಗ್ಬಾರ್ದಂಗೆ ಅದು ಬರತ್ತೆ ತೊಗೊಂಬರ್ತೇಳಿಮ್ಮ ತೆಗೆದ್ಬಿಡೋದನ್ನ ಇದು ತಾಟ್ ಸೊಟ್ಟು ಮತ್ತು ಹುಗ ಬರ್ತಿರ್ಬೇಕು ರೀ ಇನ್ನೊಂದು ಸ್ವಲ್ಪ ಇಡ್ಬೇಕೈತಲ್ಲ ಬರಕತ್ತ ನೋಡಂಗಾರೆ ಕೈಯಾಡಿ ಹೊತ್ತೈತೆ ಹಂಗೆ ಕೆಳಗೆ ಇಲ್ಲ ಹೊತ್ತಿಲ್ಲ ಗೊತ್ತಿಲ್ಲ ಅದೇನೋ ಸ್ವಲ್ಪ ಇಡ್ಬೇಕಾಯ್ತು ನಂದೆ ನಾನು ಸಾಕಾ ಮಿಕ್ಸ್ ಮಾಡೋದ್ರಿ ಈಗ ಅದನ್ನೆಲ್ಲ ಪೂರ್ತಿಯಾಗಿ ಮಸ್ತ್ ಆಯ್ತು ಬಿಡುವ ಬಿರಿಯಾನಿ ಊಟ ಮಾಡಾಯ್ತರ ಬಿಡಿ ಮಸ್ತ್ ಆಗೈತೆ ಅದಕ್ಕೆ ನಿಮಗೆ ಎಬ್ಸಿದೆ ಸ್ಮೆಲ್ ಮಸ್ತ್ ಬರತೈತಿ ಚಲೋ ಆಗೈತಲ್ಲ ಟೇಸ್ಟ್ ಆಗೈತಿ ನಾನು ಬರ್ತೇನೆ ಇದು ಮತ್ತೆ ಸ್ಪೆಷಲ್ ಉಳ್ಕಲ್ ಬಿರಿಯಾನಿ ಇದು ಹೌದಾ ಹಂಗಾಗಿ ವೈಟ್ ಆಗೈತಿ ವೈಟ್ ಮಾಡ್ಸಕ್ಕೆ ಹಚ್ಚಿದ್ದೆ ನಾನು ಆಯ್ಕೆ ಮಾಡ್ಯಾವ ನಾನಲ್ಲ ವಾಸನೆ ತು ಸ್ಮೆಲ್ ಮಸ್ತ್ ಬರತೈತಿ ಮಸ್ತ್ ಐತಿ ಬಾ ಉಣ್ ಬಾ ಊಟ ಆಗಿ ತಗೊಳನ್ ಸುಲ್ತಾನ ನಮ್ಮ ನಿರ್ಮತಿ ತೊಗೊಂಡಾರಿಪ್ಪ ಏನ್ರಿ ಇವು ಸುಗಂಧ ರಾಜ ಸುಗಂಧ ರಾಜ ಸುಗಂಧ ಪಾನ್ ಸುಗಂಧ ರಾಜ ಅಲ್ಲ ಮಗಳು ಬಿರಿಯಾನಿ ಮಾಡಿ ನೋಡ್ರಿ ನೋಡ್ರಿ ಚಲೋ ಮಾಡ್ಯಾಡ್ರಿ ಮಸ್ತ್ ಮಾಡ್ಯಾಳ ಹೆಂಗೈತಿ ಸುಲ್ತಾನ ಟೇಸ್ಟ್ ಐತಿಲ್ಲ ತಿಂದಿಲ್ಲ ನೀನು ತಿನ್ಬೇಕಪ್ಪ ನೀನು ಮುನ್ನ ಬರಲಿಲ್ಲ ಹೌದನ ಹೆಂಗೈತಿ ಟೇಸ್ಟ್ ಮಸ್ತ್ ಐತಲ್ಲ ಖಾರ ಖಾರಾಗಿ ಹಂಗೆ ಮಾಡಕತ್ತಾರ ದಾದಿಮ್ಮ ತೋರ್ಸ್ಕೊಂಬರ್ದ್ರೊಳಗೆ ಏನಂದ್ರೆ ದಾದಿಮ್ಮಗ ಅಂತಂದ್ರೆ ಕಡಿಮೆ ಆತಂತನವ ಅಂತಂದ್ರೆ ಅಲ್ಲ ಇಂಜೆಕ್ಷನ್ ಏನಾರ ಮಾಡಿದ್ರ ಅಂತಂದ್ರೆ ಹೌದು ಬಿಡು ಏನು ತಾಜ್ನಗರ್ ಜಿಗ್ದು ಬಿಟ್ಟಿದ್ರ ನೀವು ಇಬ್ರು ತಾಜ್ನಗರ್ಕ ಬೆಳಿಗ್ಗೆನ ಅಲ್ಲಿ ತೋರ್ಸ್ಕೊಂಡೊಳಗೆ ಏನು ಲೇಟ್ ಆಗಿಲ್ರಿ ಇವ್ರಿಗೆ ತಾಜ್ನಗರ್ ಕುಂತದ್ದ ಜಾಸ್ತಿ ಆಗೈತಿ ಅದ ನೋಡಿ ಟೈಮ್ ಚಹಾ ಮಾಡಿದ್ರಿ ನಮ್ಮ ಅಮ್ಮಾರ ಹೋಗಿ ರೇಷನ್ ತೊಗೊಂಬಂದ್ರಿಪ್ಪ ನಮ್ಮ ಅಪ್ಪನ ಬಂದ್ರಲ್ಲಿ ಚಹಾ ಮಾಡಿಕೊಟ್ಟೆ ಅಪ್ಪ ಕುಡಿಯಕತ್ತಾರ
ಒಟ್ಟು ಗದ್ದಲ ಮಾಡಿದ್ರೆ ಅಮ್ಮ ತೊಗೊಂಬಂದು ರೇಷನ್. ಹಾಂ ಅಯ್ಯ ಹೌದ್ರಾ ಅದಕ್ಕಾಗಿ ಹಂಗಂದ್ರೆ ಬೈಯಾಕ್ ಬೇಕನ್ರಿ ನಿಮಗೆ ನಮ್ಮ ಮಕ್ಳು ಸುಮ್ ಕುಂದ್ರಿ. ಯಾರು ಸಾನಿಮ್ ಬಂತನ್ರಿ? ಚಲೋ ಆಯ್ತು ಬಿಡ್ರಿಪ್ಪ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.